ಎಲ್ರಿಗೂ ನಮಸ್ತೆ. ನಾನು ಶಾಲಿನಿ. ಇವತ್ತು ಮನೆಯಲ್ಲೇ ತುಂಬ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಅಮ್ಮ ಮತ್ತು ಅಜ್ಜಿ ಅವರು ಮಾಡುವಂಥ ರುಚಿಯಲ್ಲಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಉಪ್ಪಿನಕಾಯಿನ ಮಾಡಲಿಕ್ಕೆ ನಾನು ಒಂದು 20 ಉಪ್ಪಿನಕಾಯಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅಂದರೆ ಮಿಡಿ ಉಪ್ಪಿನಕಾಯಿ ಅಲ್ಲ, ಇದು ಹೋಳು ಉಪ್ಪಿನಕಾಯಿ. ಅಂದರೆ ದಪ್ಪ ಆಗಿರ್ತಕ್ಕಂಥ ಮಾವಿನಕಾಯಿನ ಹೋಳು ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 20 ಮಾವಿನಕಾಯಿನ ನಾವು ಕಟ್ ಮಾಡಿ ಹೋಳು ಮಾಡಿದಾಗ ನಮಗೆ ಒಂದು 3 ಸೇರಷ್ಟು ಮಾವಿನಕಾಯಿ ಹೋಳು ಸಿಕ್ಕಿದೆ. 3 ಸೇರು ಮಾವಿನಕಾಯಿ ಹೋಳನ್ನ ಇಲ್ಲಿ ಯಾವುದೇ ಥರ ಒಣಗಿಸೋದು ಏನು ಮಾಡಿಲ್ಲ, ಜಸ್ಟು ಕಟ್ ಮಾಡಿ ಡೈರೆಕ್ಟಾಗಿ ತೊಗೊಂಡಿರೋದು. ಸೊ ಇದು ಹಸಿ ಉಪ್ಪಿನಕಾಯಿ, ಸರಿನಾ? ಸೊ ಹಾಗಾಗಿ ಇಲ್ಲಿ 3 ಸೇರಷ್ಟು ಮಾವಿನಕಾಯಿ ಹೋಳಿಗೆ 1 ಪಾವು ಖಾರದ ಪುಡಿ. ಸೊ 1 ಪಾವು ಖಾರದ ಪುಡಿ, ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ, ಯಾವುದೇ ಥರ ಹೊರಗಡೆ ನಾವು ಖರೀದಿ ಮಾಡಿರೋದಲ್ಲ. ಮೆಣಸಿನ್ಕಾಯಿನ ತಂದುಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ನಾವು ಮಿಕ್ಸಿ ಮಾಡಿ ತೊಗೊಂಡಿರ್ತಕ್ಕಂಥ ಖಾರದ ಪುಡಿ. ಸೊ 3 ಸೇರು ಮಾವಿನಕಾಯಿ ಹೋಳಿಗೆ 1 ಪಾವು ನಾವು ಇಲ್ಲಿ ಖಾರದ ಪುಡಿನ ಬೆರೆಸ್ಕೊಂಡಿದ್ದೀವಿ. ಹಾಗೆ ಏನು ಖಾರದ ಪುಡಿನ ತೊಗೊಂಡಿದ್ವಲ್ಲ ಅದೇ ಪಾವಲ್ಲಿ 1 ಪಾವು ಕಲ್ಲುಪ್ಪು, ಅಂದರೆ ಏನು ನಾವು ದಪ್ಪ ಉಪ್ಪು ಅಂತ ಕರಿತೀವಲ್ವ, ನೀವು ನಿಮ್ಮ ಮನೆಯಲ್ಲಿ ಯಾವ ಉಪ್ಪನ್ನ ಬಳಸ್ತೀರೋ ಅದೇ ಉಪ್ಪು 1 ಪಾವು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಲೋಟ, ಇದರಲ್ಲಿ 1 ಪಾವಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಬೆರೆಸ್ಕೊಂಡಿದ್ದೀವಿ. ಸೊ ಹಾಗೆ ಸಾಸಿವೆ ಪುಡಿ. ಸೊ ಸಾಸಿವೆನೂ ಸಹ ನಾವಿಲ್ಲಿ ಮನೆಯಲ್ಲೇ ಚೆನ್ನಾಗಿ ಸಾಸಿವೆನ ಹುರಿದುಬಿಟ್ಟು, ಅಂದರೆ ಅದನ್ನು ಘಮವರೆಗೂ ಬರೋವರೆಗೂ ಫ್ರೈ ಮಾಡಿ ಅದನ್ನು ಪುಡಿ ಮಾಡಿಕೊಂಡು, ಆ ಪುಡಿ ತಣ್ಣಗಾದಮೇಲೆ ನಾವಿಲ್ಲಿ 1 ಹಿಡಿಯಷ್ಟು, ನಮ್ಮ ಮುಷ್ಟಿಯಲ್ಲಿ ಏನು 1 ಹಿಡಿ ಆಗುತ್ತಲ್ವ, ಆ 1 ಹಿಡಿಯಷ್ಟು ಸಾಸಿವೆ ಪುಡಿನ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಈಗ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಸ್ನ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಉಪ್ಪಿನಕಾಯಿ ಕಲರ್ನ ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಯಾವುದೇ ಥರ ಊಟ ಆಗಿರ್ಬೋದು, ಊಟ ಇಲ್ಲ ಮೀನ್ಸ್ ಊಟದಲ್ಲಿ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಊಟ ಪರಿಪೂರ್ಣ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ಉಪ್ಪಿನಕಾಯಿ ಇರಬೇಕು. ಅಂದರೆ ಊಟಕ್ಕೆ ಇಲ್ಲದೆ ಇರೋ ಉಪ್ಪಿನಕಾಯಿ ಅಂತ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಲ್ವ, ಆ ಥರ ಉಪ್ಪಿನಕಾಯಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಇಲ್ಲಿ ನೋಡಿ, ಇದೂ ಸಹ ನಾವು ಒಂದು 3-4 ಡೇಸ್ ಬ್ಯಾಕಲ್ಲಿ ಹಾಕಿರೋ ಉಪ್ಪಿನಕಾಯಿ. ಇದು 1.5 ಸೇರು ಮಾವಿನಕಾಯಿ ಹೋಳಿನ ಉಪ್ಪಿನಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಉಪ್ಪಿನಕಾಯಿ ಅಷ್ಟೇ ಮಾಡಿ 1-2-3 ಡೇಸ್ ಆದಮೇಲೆ ಅದು ಸಹ ಇದೇ ಬಣ್ಣಕ್ಕೆ ಬರುತ್ತೆ. ಸೊ ಇದನ್ನು ಈಗೇನು ಮಿಕ್ಸ್ ಮಾಡಿದ್ದೀವಲ್ವ, ಈ ಒಂದು ಉಪ್ಪಿನಕಾಯಿನ ಒಂದು ಓವರ್ ನೈಟ್, ಅಂದರೆ ಒಂದು ರಾತ್ರಿ ಒಂದು 7-8 ತಾಸುವರೆಗೂ ಹಾಗೆ ಮುಚ್ಚಿ ಇಡಬೇಕು. ಯಾಕೆಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೋಬೇಕಲ್ವ, ಹಾಗೆ. ಸೊ ಈಗ ಒಂದು 7-8 ತಾಸು ಆದಮೇಲೆ ನೋಡಿ ಉಪ್ಪಿನಕಾಯಿ ಎಷ್ಟು ಕಲರ್ ಬಂದಿದೆ ಅಂದರೆ ಒಳ್ಳೆ ಕೆಂಡದ ಥರ ಕೆಂಪು ಕಾಣಿಸ್ತಾ ಇದೆ. ಸೊ ಈ ಸಮಯದಲ್ಲಿ ನಾವು ಮೆಂತ್ಯ ಕಾಳು ಮತ್ತು ಹಿಂಗನ್ನು ಹಾಕ್ಕೊಂಡಿದ್ದೀವಿ. ಸೊ ಮೆಂತ್ಯ ನೀವು ಫ್ರೈ ಮಾಡಾದರೂ ಹಾಕ್ಬೋದು, ಇಲ್ಲ ಹಸಿ ಮೆಂತ್ಯ ಕಾಳಾದರೂ ಹಾಕ್ಬೋದು. ನಾವಿಲ್ಲಿ ಹಸಿ ಮೆಂತ್ಯ ಕಾಳನ್ನೇ ಹಾಕ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ನೀವು ಯಾವುದೇ ಥರ ತರಕಾರಿ ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗಿರ್ಬೋದು, ಎಲ್ಲ ಉಪ್ಪಿನಕಾಯಿಗಳಿಗೂ ನೀವು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ಬೆಳ್ಳುಳ್ಳಿನ ನೀವು ಫ್ರೈ ಮಾಡಾದರೂ ಹಾಕ್ಬೋದು. ಅಂದರೆ ನಾವು ಎಣ್ಣೆನ ಬಿಸಿ ಮಾಡಿ ಹಾಕ್ತೀವಲ್ವ, ಆಗ ಎಣ್ಣೆಲೇ ನೀವು ಬೆಳ್ಳುಳ್ಳಿನ ಕುದಿಸ್ಬಿಟ್ಟಾದರೂ ಮೀನ್ಸ್ ಫ್ರೈ ಮಾಡಾದರೂ ಹಾಕ್ಬೋದು, ಇಲ್ಲಾಂದರೆ ಹಸಿದಾದರೂ ಹಾಕ್ಬೋದು. ಆದಷ್ಟು ಹಸಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋದು ಚೆಂದ. ಯಾಕೆಂದರೆ ಹಸಿ ಬೆಳ್ಳುಳ್ಳಿನ ಹಾಕಿದಾಗ ಹಸಿ ಬೆಳ್ಳುಳ್ಳಿ ಏನಂದರೆ ಉಪ್ಪಿನಕಾಯಿ ಇರ್ತಕ್ಕಂಥ ಖಾರ ಉಪ್ಪು ಹುಳಿ ಎಲ್ಲನೂ ಹೀರ್ಕೊಳ್ಳುತ್ತೆ. ಬರೀ ಬೆಳ್ಳುಳ್ಳಿನ ನಾವು ಉಪ್ಪಿನಕಾಯಲ್ಲಿ ತಿಂದಾಗ್ಲೂ ಒಂಥರ ನಾಲ್ಗೆಗೆ ರುಚಿ ಅನ್ನಿಸ್ಬೇಕಲ್ವ, ಹಾಗಾಗಿ ಎಣ್ಣೆಲಿ ಫ್ರೈ ಮಾಡಿದಾಗ ಅದು ಅಷ್ಟು ಉಪ್ಪು ಹುಳಿ ಖಾರನ ಹೀರ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಉಪ್ಪಿನಕಾಯಿಗೆ ನೀವು ಸ್ವಲ್ಪ ಹಸಿ ಬೆಳ್ಳುಳ್ಳಿನೇ ಪ್ರಿಫರ್ ಮಾಡಿ. ಬೆಳ್ಳುಳ್ಳಿನ ಒಂದು 10 ಮೀಡಿಯಮ್ ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡು ಹಾಕ್ಕೊಂಡಿದ್ದೀವಿ. ಹಾಗೆ ಎಣ್ಣೆ ಒಂದು ನಾವೇನು ಮಾಮೂಲಿ ಟೀ ಕುಡಿತೀವಲ್ವ ಅದರಲ್ಲಿ 1 ಲೋಟ ಎಣ್ಣೆ. ಆ ಎಣ್ಣೆನ ನಾವು ಕಾಯಿಸ್ಬಿಟ್ಟು ಎಣ್ಣೆ ತಣ್ಣಗೆ ಆದ ನಂತರದಲ್ಲಿ ಎಣ್ಣೆನ ನಾವು ಉಪ್ಪಿನಕಾಯಿಗೆ ಸೇರಿಸ್ಕೊಂಡಿದ್ದೀವಿ. ಇಷ್ಟೇ, ಇದಕ್ಕೆ ಇನ್ನು ಏನು ಟಚಪ್ ಮಾಡೋಂಗಿಲ್ಲ. ಈ ಉಪ್ಪಿನಕಾಯಿನ ಕನಿಷ್ಠ ಅಂದರೂ ನಾವು ಒಂದು 8-10 ತಿಂಗಳು ಸ್ಟೋರ್ನ ಮಾಡಿ ಇಟ್ಕೋಬೋದು. ಯಾವುದೇ ಥರ ಫ್ರಿಜ್ಜು ಆ ಥರ ಅವಶ್ಯಕತೆ ಏನೂ ಇಲ್ಲ. ಈಸಿಯಾಗಿ ನಾವು ಇದನ್ನು ಒಂದು 8-10 ತಿಂಗಳು ಸ್ಟೋರ್ನ ಮಾಡಿ ಇಟ್ಕೊಬೋದು. ಸೊ ನಿಮ್ಮ ಮನೆಗಳಲ್ಲೂ ಈ ಉಪ್ಪಿನಕಾಯಿನ ಮಾಡಿ ಒಂದು ಸಲ ಅದನ್ನು ಪ್ರಯತ್ನ ಪಡಿ, ನೋಡಿ ಹೇಗಿರುತ್ತೆ ಅಂತ. ಎಲ್ರಿಗೂ ಥ್ಯಾಂಕ್ ಯು.